ಮುಂಬೈ 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 ಏನಾಗಿದೆ ಗುರು ಈ ಟೀಮ್ಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಓಕೆ, ಕೆಲವು ಟೈಮಲ್ಲಿ ಕಾಮಿಡಿ ಮಾಡ್ತೀವಿ, ತಮಾಷೆ ಮಾಡ್ತೀವಿ, ಎಲ್ಲ ಓಕೆ. ಬಟ್ ಮುಂಬೈ ಅಂತ ಟೀಮ್ಗಳು ಇಷ್ಟೊಂದು ಖರಾಬಾಗಿ ಆಡ್ತಾರೆ ಅಂತಂದ್ರೆ ಏನಾಗಿದೆ? ಆನ್ ಪೇಪರ್ ನೋಡ್ತಾ ಇದ್ರೆ ಸಖತ್ತಾಗಿದೆ ಟೀಮು. ಬೌಲಿಂಗ್ ಆದ್ರೂ ಆಗಿರ್ಬೋದು, ಬ್ಯಾಟರ್ಸ್ ಆದ್ರೂ ಆಗಿರ್ಬೋದು, ಸಖತ್ತಾಗಿದ್ದಾರೆ. ಬಟ್ ಆದ್ರೂ ಕೂಡ ಇಷ್ಟು ಕಳಪೆಯಾಗಿ ಸೋಲ್ತಿದ್ದಾರೆ ಅಂತಂದ್ರೆ ಏನ್ ಹೇಳ್ಬೇಕು ಇದಕ್ಕೆ? ಒಂದ್ ಮ್ಯಾಚ್ ಅಲ್ಲಿ ನೋಡಿದ್ರೆ 243 ಹೊಡೆದ್ರು ಕೂಡ 243 ರನ್ಗಳನ್ನ ಚೇಸ್ ಮಾಡ್ಲಿಕ್ಕೆ ಬಿಡ್ತಾರೆ ಅಂತಂದ್ರೆ, ಅಂಡ್ ಒಂದ್ ಕಡೆ ನೋಡಿದ್ರೆ 159 160 ಕೂಡ ಮಾಡ್ಲಿಕ್ಕೆ ತಿಣುಕಾಡ್ತಾರೆ ಅಂತಂದ್ರೆ ಈ ಟೀಮ್ ಏನಾಗಿದೆ? ನನ್ನ ಪ್ರಕಾರ ಅಲ್ಲಿ ಆನ್ ಪೇಪರ್ ನೋಡ್ತಾ ಇದ್ರೆ ಟೀಮ್ ಸಖತ್ತಾಗಿದೆ. ಬಟ್ ಟೀಮ್ನ ಎನ್ವಿರಾನ್ಮೆಂಟಲ್ಲಿ ನನಗೆಲ್ಲೋ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇದೆ. ಅನ್ನಿಸ್ತಾ ಇರೋದಲ್ಲ, ಇದು ಪಕ್ಕ ಅದೇ ಇರೋದು. ಹಾರ್ದಿಕ್ ಪಾಂಡೆ ಯಾವಾಗ ಕ್ಯಾಪ್ಟನ್ಸಿನ ತಗೋಂತಾರೆ ಅವಾಗಿಂದ ಅಂತೂ ಅದು ತೀರಾ ಹೆಚ್ಚಾಗಿ ಹೋಗಿದೆ. ಓಕೆ, ಒಬ್ರಿಗೂ ಕೂಡ ಟೀಮಲ್ಲಿ ಕೋರ್ಡಿನೇಷನೇ ಕಾಣಿಸ್ತಾ ಇಲ್ಲ. ಗೆದ್ವಿ ಹೋದ್ವಿ ಅನ್ನೋವಂಥ ಒಂದು ಮುಖ ಲಕ್ಷಣಗಳೇ ಕಾಣಿಸ್ತಿದೆ. ತಿಲಕ್ ವರ್ಮಾ ಆಗಿರ್ಬೋದು, ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ಆ್ಯಂಡ್ ನಮಂದೀರ್, ಓಕೆ, ಅವ್ರು ಟ್ರೈ ಮಾಡ್ತಿದ್ದಾರೆ ನನ್ನ ಪ್ರಕಾರ. ಅದು ಬಿಟ್ಟರೆ ಯಾರು ನಮ್ಮ ಬುಮ್ರಾ ಕೂಡ ಅಷ್ಟೇ. ಅಂಥ ಒಂದು ಗೆಲ್ಲಬೇಕು ಅನ್ನೋವಂಥ ಒಂದು ಎಫರ್ಟ್ ಕಾಣಿಸ್ತಾ ಇಲ್ಲ. ಹಾಕ್ತಿದ್ದಾರೆ ಅಷ್ಟೇ, ಇಂಡಿವಿಜುವಲ್ ಆಗಿ ಅವ್ರವ್ರನ್ನು ಹಾಕ್ತಿದ್ದಾರೆ. ಸೂರ್ಯಕುಮಾರ್ ಯಾದವ್ ಆ್ಯಂಡ್ ತಿಲಕ್ ವರ್ಮಾ ಅಂತೂ ನನಗೆ ನಿಜವಾಗ್ಲೂ ಬೇಜಾರು ಅನ್ನಿಸ್ತಾ ಇದೆ. ಅದೇನು ಆಡ್ತಿದ್ದಾರೋ ಏನೋ, ಒಂದು ಕೋರ್ಡಿನೇಷನ್ ಇಲ್ಲ. ಇದರಲ್ಲಿ ಹಾರ್ದಿಕ್ ಪಾಂಡ್ಯ ತಪ್ಪು ಅಂತ ಹೇಳ್ಬೇಕಾ, ಅಥವಾ ಪ್ಲೇಯರ್ಗಳು ತಪ್ಪು ಅಂತ ಹೇಳ್ಬೇಕಾ, ಅಥವಾ ಮ್ಯಾನೇಜ್ಮೆಂಟ್ ತಪ್ಪು ಅಂತ ಹೇಳ್ಬೇಕಾ? ನಾನು ಕೇಳಕ್ಕೆ ಹೋದರೆ ನಾನು ಮ್ಯಾನೇಜ್ಮೆಂಟ್ದೇ ತಪ್ಪು ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆದಾಗಲೂ ಕೂಡ ಅಷ್ಟೇ. ಲಾಸ್ಟ್ ಕೆಲವೊಂದು ಸೀಸನ್ಗಳು ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿನಲ್ಲೂ ಕೂಡ ಅಷ್ಟೇ. ಅಂಥ ಒಂದು ಪರ್ಫಾರ್ಮೆನ್ಸ್ ನಾವು ಕಂಡಿಲ್ಲ. ರೀಸೆಂಟಾಗಿ ಮುಂಬೈ ಇಂಡಿಯನ್ಸ್ ನೀವು ಫಾರ್ಮ್ ತೆಗೆದು ನೋಡಿದ್ರೆ ಲಾಸ್ಟ್ ಕೆಲವು ಸೀಸನ್ಗಳದು ಖರಾಬಾಗಿ ಆಡ್ಕೊಂಡು ಬಂದಿದ್ದಾರೆ. ಬಟ್ ಅದು ಹಾರ್ದಿಕ್ ಪಾಂಡ್ಯ ಬಂದಮೇಲೆ ಅದು ತೀರಾ ಕೆಟ್ಟ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಅವ್ರದ್ದು ಹೋಗ್ತಾ ಇದೆ. ಅಗೇನ್ ಇವತ್ತು ಚೆನ್ನೈ ವಿರುದ್ಧ 8 ವಿಕೆಟ್ಗಳ ಒಂದು ಭರ್ಜರಿ ಅಲ್ಲ, ಹೀನಾಯ ಸೋಲನ್ನು ಅನುಭವಿಸಿದ್ರೆ ಮುಂಬೈ ಇಂಡಿಯನ್ಸ್ ಅವರು ಅಂತಲೇ ಹೇಳ್ಬೋದು. 159 ಅಂದರೆ ಹೊಡೆದಿರ್ತಾರೆ ಫಸ್ಟ್ ಇನ್ನಿಂಗ್ಸಲ್ಲಿ. 160 ರನ್ಗಳನ್ನು 18 ಓವರಲ್ಲೇ ಚೇಸ್ ಮಾಡುವಂಥದ್ದು CSK ಅವರು ಅಂತಲೇ ಹೇಳ್ತೀನಿ. ನಿಜವಾಗ್ಲೂ ವರ್ಸ್ಟ್ ಆಗ್ತಿದೆ ಸೀಸನ್ನು. ಸೀಸನ್ ಬೈ ಸೀಸನ್ ಮುಂಬೈ ಇಂಡಿಯನ್ಸ್ಗೆ ವರ್ಸ್ಟ್ ಆಗ್ತಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೂ 2018-17 ಒಂದು ಟೈಮ್ ಇದರಲ್ಲೇ ಇದ್ದಾರೆ ಅಂತ ಅನಿಸುತ್ತೆ. ಆಲ್ರೆಡಿ T20 ತುಂಬ ಅಂದರೆ ತುಂಬ ಎವಾಲ್ವ್ ಆಗಿದೆ. ಅವ್ರು ಅಡ್ಜಸ್ಟ್ ಆಗಬೇಕು, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಒಂದು ಡಿಸಿಷನ್ ತೊಗೊಳ್ಳೇಬೇಕು ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಅವರು. ಇನ್ ಕೇಸ್ ಈ ಬುಮ್ರಾ, ತಿಲಕ್ ವರ್ಮಾ, ಸೂರ್ಯಕುಮಾರ್ ಇರೋವರೆಗೂ ಕೂಡ ಇನ್ ಕೇಸ್ ಹಾರ್ದಿಕ್ ಪಾಂಡ್ಯನೇ ಕ್ಯಾಪ್ಟನ್ ಆಗಿದ್ರೆ ನನ್ನ ಪ್ರಕಾರ ಆ ಕೋರ್ಡಿನೇಷನ್ ಬರಲ್ಲ. ನೀವು ಎಲ್ಲನೂ ಇಡೀ ಒಂದು ಬೇಸ್ನೇ ಚೇಂಜ್ ಮಾಡಿ. ಓಕೆ, ತಿಲಕ್ ವರ್ಮಾ, ಬುಮ್ರಾ ಎಲ್ಲರನ್ನೂ ಬಿಟ್ಬಿಡಿ. ಇಲ್ಲ ಅಂತಂದರೆ ಈ ಪಾಂಡ್ಯ ಅವ್ರನ್ನ ಕ್ಯಾಪ್ಟನ್ಸಿನ ತೆಗೆದುಬಿಡಿ. ಎರಡರಲ್ಲೊಂದು ಆಗಲೇಬೇಕು. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ ಅಂತಂದರೆ ನನ್ನ ಪ್ರಕಾರ ಅದು ಕೋರ್ಡಿನೇಷನ್ ಬರಲ್ಲ. ಆ ಎನ್ವಿರಾನ್ಮೆಂಟು ಕೂಡ ಕ್ರಿಯೇಟ್ ಆಗಲ್ಲ. ಅಗೇನ್ 1-2 ಸೀಸನ್ ಬೇಕಿದ್ರೆ ರೋಹಿತ್ ಶರ್ಮಾಗೆ ಕ್ಯಾಪ್ಟನ್ಸಿನ ಕೊಡಿ. ಆಮೇಲೆ ಬೇಕಾದರೆ ಮತ್ತೆ ತಿರ್ಗಾ ನೀವು ಪಾಂಡ್ಯಗೆ ಮಾಡಿ ಬೇಕಿದ್ರೆ. ಓಕೆ, ಇನ್ನೊಂದು ಚೂರು ಪಳಗಲಿ ರೋಹಿತ್ ಶರ್ಮಾ ಒಂದು ಅಂಡರಲ್ಲಿ ಅಂತ ನನಗೆ ಅನ್ಸುತ್ತಪ್ಪ. ಓಕೆ, ಮುಂಬೈ ಇಂಡಿಯನ್ಸ್ ಬಗ್ಗೆ ಮಾತಾಡಿದಾಯ್ತು. ಸ್ವಲ್ಪ CSK ಬಗ್ಗೆ ಮಾತಾಡೋಣ. CSK ಸಖತ್ತಾಗಿ ಆಡ್ತಿದ್ದಾರೆ. ಬ್ಯಾಟಿಂಗ್ ಆದ್ರೂ ಆಗಿರ್ಬೋದು. ಸ್ಪೆಷಲಿ ಮಾತಾಡಬೇಕು ಅಂತಂದ್ರೆ ಬಾಲಿಂಗ್ ಅಂತ ಬಂದಾಗ ಕಂಬೋಜ್ ಆ್ಯಂಡ್ ನೂರ್ ಅಹಮದ್ ಆ್ಯಂಡ್ ನಮ್ಮ ಓಟನ್ನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಹೇಳ್ಬೋದು, ಬಾಲಿಂಗ್ ಆ್ಯಂಡ್ ಬ್ಯಾಟಿಂಗ್ ಅಂತ ಮಾತಾಡಿದಾಗ. ಆ್ಯಂಡ್ ಇವತ್ತು ಕೂಡ ಅಷ್ಟೇ. ಮುಂಬೈ ಇಂಡಿಯನ್ಸ್ಗೆ 159 ರನ್ಗಳಿಗೆ ಕಟ್ಟಾಕಿ ಅದನ್ನು 18 ಓವರ್ಗಳನ್ನ ಚೇಸ್ ಮಾಡ್ತಾರೆ ಅಂತಂದ್ರೆ ಬಾಲಿಂಗ್ ಆ್ಯಂಡ್ ಬ್ಯಾಟಿಂಗ್ ಫೀಲ್ಡಿಂಗ್ ಸಖತ್ತಾಗೆ ಮಾಡಿದ್ದಾರೆ CSK ದವರು. ಆ್ಯಂಡ್ ಒಳ್ಳೆ ಟೈಮಲ್ಲಿ ಅವ್ರ ಕ್ಯಾಪ್ಟನ್ ಕೂಡ ಪಾರ್ಟಿಗೆ ಜಾಯ್ನ್ ಆಗ್ತಿದ್ದಾರೆ. ಆ್ಯಂಡ್ ಬಿಗ್ ಸ್ಕೋರ್ಗಳು ಕೂಡ ಬರ್ತಿದೆ. ಪಾರ್ಟ್ನರ್ಶಿಪ್ಗಳನ್ನ ಇಂಪ್ರೂವ್ ಮಾಡ್ಕೊತಿದ್ದಾರೆ. ಆ್ಯಂಡ್ ಯಂಗ್ ಟ್ಯಾಲೆಂಟ್ಗಳು ಕೂಡ ಒಂದು ರೀತಿಯಲ್ಲಿ ರನ್ಗಳನ್ನ ಗಳಿಸ್ತಿದ್ದಾರೆ ಅಂತಂದರೆ ಇದು CSKಗೆ ಒಳ್ಳೆ ಒಂದು ಬೆಳವಣಿಗೆ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಇವತ್ತಿನ ಪಂದ್ಯ CSK ವರ್ಸಸ್ ಮುಂಬೈ ಇಂಡಿಯನ್ಸ್ ನಡೆದಿರುವಂಥದ್ದು ಚೆನ್ನೈನ ಚೇಪಾಕ್ ಸ್ಟೇಡಿಯಮಲ್ಲಿ. ಆ್ಯಂಡ್ ಟಾಸ್ ಗೆದ್ದಂಥ ಹಾರ್ದಿಕ್ ಪಾಂಡ್ಯ ಅವರು ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊತಾರೆ. ಸರ್ಪ್ರೈಸಿಂಗ್ಲಿ ಯಾಕೆ ಬ್ಯಾಟಿಂಗ್ ತೊಗೊಂಡ್ರೋ ಗೊತ್ತಿಲ್ಲ ನನಗೆ. ಯಾವುದು ತಮ್ಮ ತಂಡದ ಒಂದು ಸ್ಟ್ರಾಂಗ್ ಝೋನ್ ಇದೆ, ಬ್ಯಾಟಿಂಗ್ ಆದ್ರೂ ಆಗಿರ್ಬೋದು, ಬಾಲಿಂಗ್ ಆದ್ರೂ ಆಗಿರ್ಬೋದು, ಅದನ್ನು ಸೆಕೆಂಡ್ ಮಾಡಬೇಕು ನನ್ನ ಪ್ರಕಾರ. ಇನ್ ಕೇಸ್ ನಿಮ್ದು ಏನಾದರೂ ಬಾಲಿಂಗ್ ಸಖತ್ತಾಗಿದೆ, ಸ್ಟ್ರಾಂಗ್ ಆಗಿದೆ ಅಂತಂದರೆ ನೀವು ಡಿಫೆಂಡ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮದು ಬ್ಯಾಟಿಂಗ್ ಏನಾದರೂ ಸ್ಟ್ರಾಂಗ್ ಇದೆ, ಬ್ಯಾಟಿಂಗ್ ಸಖತ್ತಾಗಿದೆ ಅಂತಂದರೆ ನೀವನ್ನ ಚೇಸ್ ಮಾಡಿ ಅನ್ನೋದು ನನ್ನ ಒಂದು ಅನಿಸಿಕೆ ಅದು. ಅದೇ ರೀತಿಯಲ್ಲಿ ಇವಾಗ ಮುಂಬೈ ಅಂತ ಬಂದಾಗ ಏನು ಸ್ಟ್ರಾಂಗ್ ಇದೆ ಕಂಪೇರಿಟಿವ್ಲಿ ಬಾಲಿಂಗ್ ಆ್ಯಂಡ್ ಬ್ಯಾಟಿಂಗ್ ಅಂತ ಬಂದಾಗ ನನ್ನ ಪ್ರಕಾರ ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ. ಬಿಕಾಸ್ ಲಾಸ್ಟ್ ಮ್ಯಾಚಲ್ಲಿ 243 ರನ್ಗಳನ್ನ ಹೊಡಿತಾರೆ. ಇಂಥ ಟೈಮಲ್ಲಿ ನೀವು ಚೇಸ್ ಮಾಡಲಿಕ್ಕೆ ಒಂದು ಚೂಸ್ ಮಾಡಬೇಕೇ ಹೊರತು ನೀವು ಫಸ್ಟ್ ಬ್ಯಾಟಿಂಗ್ ಅಂತ ಏನಕ್ಕೆ ತೊಗೊಂಡ್ರು ಅರ್ಥ ಆಗ್ತಿಲ್ಲ ನನಗೆ. ನಿಜವಾಗ್ಲೂ ಅದು ಹಾರಿಬಲ್ ಡಿಸಿಷನ್ ಅಂತ ನನಗೆ ಅನಿಸುತ್ತೆ. ನಿನ್ನೆ ಪರಾಗ್ ಅವರು ಹಾಗೆ ಮಾಡಿದ್ರು ರಾಜಸ್ಥಾನ್ ಕಡೆಗೆ. 220+ ಹೊಡೆದ್ರು ಕೂಡ ಅಲ್ಲಿ ಆರಾಮಾಗಿ ಅಪೋಸಿಟ್ ತಂಡ ಚೇಸ್ ಮಾಡ್ತು. ಹಾಗೆ ಇವತ್ತು ಕೂಡ ಅಷ್ಟೇ, ನೀವು 200 ಹೊಡೆದ್ರು ನನ್ನ ಪ್ರಕಾರ ಇವತ್ತು CSK ದವರು ಚೇಸ್ ಮಾಡ್ತಿದ್ರು. ಇಂಥ ಟೈಮಲ್ಲಿ ಅದು ನನ್ನ ಪ್ರಕಾರ ಡಿಸಿಷನೇ ರಾಂಗ್ ಅಂತ ಹೇಳ್ತೀನಿ ಹಾರ್ದಿಕ್ ಪಾಂಡ್ಯ ಕಡೆಯಿಂದ. ಆ್ಯಂಡ್ ಫಸ್ಟ್ ಬ್ಯಾಟ್ ಮಾಡ್ತಾರೆ, ಫಸ್ಟ್ಗೆ ವಿಕೆಟ್ ಹೋಗುತ್ತೆ. ವಿಲ್ ಜಾಕ್ಸ್ ಬೇಗನೆ ಔಟ್ ಆಗ್ತಾರೆ. 1 ರನ್ ಮಾತ್ರ ಮಾಡುವಂಥದ್ದು. ಅದ್ರ ಕೆಳಗಡೆಗೆ ನಮಂದೀರ್ ಆ್ಯಂಡ್ ರಿಕಲ್ಟನ್ ಒಂದು ಡೀಸೆಂಟ್ ಆಗಿರುವಂಥ ಒಂದು ಪಾರ್ಟ್ನರ್ಶಿಪ್ ತೊಗೊಂಡ್ಬರ್ತಾರೆ. 58 ರನ್ನು 32 ಬಾಲಲ್ಲಿ. ಅದಾದಮೇಲೆ ಅಲ್ಲಿ ರಿಕಲ್ಟನ್ ಔಟ್ ಆಗ್ತಾರೆ. ನೂರ್ ಅಹಮದ್ ಅವರ ಬಾಲಿಂಗಲ್ಲಿ 37 ರನ್ನ ಮಾಡಿ ಸಖತ್ತಾಗಿರುವಂಥ ಒಂದು ಸ್ಟಾರ್ಟೇ ಕೊಡ್ತಾರೆ ರಿಕಲ್ಟನ್ ಆ್ಯಂಡ್ ನಮಂದೀರ್. ಓಕೆ, ಫಸ್ಟ್ ವಿಕೆಟ್ ಹೋಗುತ್ತೆ. ಅದಾದಮೇಲೆ ಪವರ್ ಪ್ಲೇನಲ್ಲಿ 59 ರನ್ಗಳೇನೋ 57 ರನ್ನ ಮಾಡ್ತಾರೆ. ಒಂದು ಒಳ್ಳೆ ಸ್ಟಾರ್ಟ್ ಅಂತಲೇ ಹೇಳ್ಬೋದು. 57 ರನ್ನು
ಪವರ್ ಪ್ಲೇನಲ್ಲಿ 1 ವಿಕೆಟ್ ಕಳ್ಕೊಂಡು ಅಂತಂದರೆ ನನ್ನ ಪ್ರಕಾರ ಒಳ್ಳೆ ಸ್ಟಾರ್ಟೇನು. ಓಕೆ, ಸೊ ರಿಕಲ್ಟನ್ 5 ಸಿಕ್ಸರ್ಗಳನ್ನ ತೊಗೊತಾರೆ, 37 ರನ್ ಮಾಡ್ತಾರೆ. ಆ್ಯಂಡ್ ಸೊ ಕೆಳಗಡೆಗೆ ನಮಂದಿರ್ ಆ್ಯಕ್ಚುಲಿ ಒಂದು ಕ್ಯಾಚ್ ಕೂಡ ಮಿಸ್ ಆಗುತ್ತೆ 20 ರನ್ ಆದಾಗ. ಸೊ ಇಲ್ಲಿ ಕ್ಯಾಚ್ ಮಿಸ್ ಆಗುತ್ತೆ. ಸೊ ಅದನ್ನು ಒಂದು ಯೂಸ್ ಮಾಡ್ಕೊಂಡು ಅಂತ ನಮಂದಿರ್ ಅವರು 57 ರನ್ಗಳನ್ನ ಮಾಡ್ತಾರೆ 154 ಸ್ಟ್ರೈಕ್ ರೇಟಲ್ಲಿ. ಒಂದು ಒಳ್ಳೆ ಇನ್ನಿಂಗ್ಸ್ ಅಂತ ಹೇಳ್ಬೋದು. ಸೊ ನಮಂದಿರ್ ಕಂಟಿನ್ಯೂಸ್ ಆಗಿ ರನ್ಗಳನ್ನ ಗಳಿಸ್ತಾನೆ ಇದ್ದಾರೆ. ಕೆಲವು ಮ್ಯಾಚಲ್ಲಿ ಫೇಲ್ ಆಗಿದ್ದಾರೆ ಬಿಟ್ಟರೆ, ಬಟ್ ನಾರ್ಮಲ್ ಆಗಿ ಸೊ ಮುಂಬೈ ಅಂತ ಬಂದಾಗ ಸೊ ಅವರು ಕೂಡ ಒಂದು ರೀತಿಯಲ್ಲಿ ರನ್ಗಳನ್ನ ಗಳಿಸ್ತಿದ್ದಾರೆ ಅಂತ ಹೇಳ್ಬೋದು. ಅದಾದಮೇಲೆ ಸೂರ್ಯಕುಮಾರ್ ಯಾದವ್ ಅವರಿಗೆ ಒಂದು ಸ್ಟಾರ್ಟ್ ಸಿಗುತ್ತೆ, ಬಟ್ ಅದನ್ನು ಬಿಗ್ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಮಾಡಲಿಲ್ಲ ಅವರು. ಕೇವಲ 21 ರನ್ ಮಾಡಿ ಸೊ ಅಲ್ಲಿ ರಾಮಕೃಷ್ಣ ಘೋಷ್ ಅವರ ಬೌಲಿಂಗಲ್ಲಿ ಪ್ರೇವಿಸ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅದಾದಮೇಲೆ ಯಾರು ಕೂಡ ಅಂತ ಒಂದು ಇನ್ನಿಂಗ್ಸ್ ಆಡಲೇ ಇಲ್ಲ. ತಿಲಕ್ ವರ್ಮಾ ಅಗೇನ್ ಬೇಗನೆ ಔಟ್ ಆಗ್ತಾರೆ. ಹಾರ್ದಿಕ್ ಪಾಂಡ್ಯ 23 ಬಾಲಲ್ಲಿ 18 ರನ್ನ ಮಾಡ್ತಾರೆ. ಈ ಒಂದು ರೀತಿಯಲ್ಲಿ ಟೆಸ್ಟ್ ಇನ್ನಿಂಗ್ಸನ್ನು ಆಡೋ ರೀತಿಯಲ್ಲಿ ಆಡಿದ್ದಾರೆ 78 ಸ್ಟ್ರೈಕ್ ರೇಟಲ್ಲಿ. ಅದಾದಮೇಲೆ ಯಾರು ಕೂಡ ಅಂತ ಒಂದು ಇನ್ನಿಂಗ್ಸ್ ಆಡಲಿಲ್ಲ. ರಾಬಿನ್ ಮಿನ್ಸ್ ಅಂತ ಯಾರನ್ನ ತೊಗೊಂಡು ಬಂದಿದ್ದಾರೆ. ಸೊ ಯಾರು ಅಂತಲೇ ಗೊತ್ತಿಲ್ಲ ಅವರು. ಅಂಥವ್ರನ್ನೆಲ್ಲ ಏನಕ್ಕೆ ತೊಗೊಂಡ್ಬರ್ತಾರೋ ಗೊತ್ತಿಲ್ಲ ನನಗೆ. ಅಟ್ಲೀಸ್ಟ್ ಶಾರ್ದುಲ್ ಠಾಕೂರ್ಗಾದರೂ ಪ್ಲೇಯಿಂಗ್ ಎಲ್ಲ ಇಟ್ಕೊಬೇಕಾಗಿತ್ತು. ಸ್ವಲ್ಪ ರನ್ಸಾರ ಗಳಿಸ್ತಾರೆ ಅಥವಾ ಅಟ್ಲೀಸ್ಟ್ ಬಾಲಿಂಗ್ ಅಂತ ಬಂದಾಗ ಇನ್ನೊಂಚೂರು ಒಂದು ವಿಕೆಟರ ಎತ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಮುಂಬೈ ಇಂಡಿಯನ್ಸ್ ಕಡೆಗೆ ನಡೀತಲ್ಲ ಏನು ಕೂಡ. ಓಕೆ, ಒಟ್ಟಾರೆಯಾಗಿ ಸೊ ಮುಂಬೈ ಇಂಡಿಯನ್ಸ್ ಅವರು 159 ರನ್ಗಳನ್ನ ಮಾಡ್ತಾರೆ 20 ಓವರಲ್ಲಿ 7 ವಿಕೆಟ್ಗಳನ್ನ ಕಳ್ಕೊಂಡು ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಇನ್ನು CSK ಬಾಲಿಂಗ್ ಅಂತ ಬಂದಾಗ ಎಲ್ಲರೂ ಕೂಡ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಪ್ರಶಾಂತ್ ವೀರ್ ಅವ್ರಿಗೂ ಕೂಡ ಒಂದು ಸ್ವಲ್ಪ ಬಾಲಿಂಗ್ ಕೊಡ್ತಾರೆ 2 ಓವರಲ್ಲಿ 25 ರನ್. ಅವ್ರು ದುಬಾರಿ ಆಗಿದ್ದಾರೆ ಬಿಟ್ಟರೆ ಇನ್ನು ಮಿಕ್ಕಿದವರು ಎಲ್ಲರೂ ಕೂಡ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಮುಖೇಶ್ ಚೌಧರಿ 8.3 ಎಕಾನಮಿನಲ್ಲಿ ಸೊ 25 ರನ್ನ ತೊಗೊತಾರೆ. ಆ್ಯಂಡ್ ಅನ್ಸುಲ್ ಕಂಬೋಜ್ 3 ವಿಕೆಟು ಸೊ 4 ಓವರಲ್ಲಿ ಅದ್ಭುತವಾಗಿರುವಂಥ ಒಂದು ಬಾಲಿಂಗ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಸೊ ಜಾಮಿ ವೋಲ್ಟನ್ ಅದ್ಭುತವಾಗಿ ಮಾಡ್ದವ್ರು ಮರ. ಇವರಂತೂ ಮಾತ್ರ ತುಂಬ ಎಕ್ಸ್ಪೀರಿಯನ್ಸ್ ತೊಗೊಂಡ್ಬರ್ತಿದ್ದಾರೆ ಈ ಬಾಲಿಂಗ್ ಯೂನಿಟ್ಗೆ. 4 ಓವರಲ್ಲಿ 23 ರನ್, 5.8 ಎಕಾನಮಿ ಇದೆ, 6 ಒಳಗಡೆ ಇದೆ ಅಂತಂದರೆ ಸಖತ್ತಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೂರ್ ಅಹಮದ್ 2 ವಿಕೆಟ್ ತೆಗಿತಾರೆ 4 ಓವರಲ್ಲಿ 26 ರನ್ನು. ಅಗೇನ್ ಒಳ್ಳೆ ಎಕನಾಮಿಕಲ್ ಆಗಿನೇ ಬಾಲ್ ಮಾಡಿದ್ದಾರೆ. ಸೊ CSK ಬಾಲರ್ಸ್ಗಳು ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಇನ್ನು CSK ಈ ಒಂದು 160 ರನ್ಗಳನ್ನ ಒಂದು ಚೇಸ್ನ ಬೆನ್ನ ಅಥವಾ CSKಗೆ ಒಂದು ಡೀಸೆಂಟ್ ಸ್ಟಾರ್ಟ್ ಅಂತಲೇ ಹೇಳ್ತೀನಿ. ಬಿಕಾಸ್ ಸಂಜು ಸ್ಯಾಮ್ಸನ್ 11 ರನ್ನ ಮಾಡ್ತಾರೆ. ಸೊ ಬೇಗನೆ ಔಟ್ ಆಗ್ತಾರೆ. ಸೊ ಕೇವಲ ಒಂದು 13 ರನ್ಗೆ ಫಸ್ಟ್ ವಿಕೆಟ್ ಬೀಳುವಂಥದ್ದು. ಸ್ಯಾಮ್ಸನ್ ಅವರ ಫಸ್ಟ್ ವಿಕೆಟ್ ಬೀಳುತ್ತೆ ಬುಮ್ರಾ ಒಂದು ಬಾಲಿಂಗಲ್ಲಿ. ಸೊ ಆ್ಯಕ್ಚುಲಿ ಬುಮ್ರಾ ಅವರ ಒಂದು ಸೆಕೆಂಡ್ ಓವರ ಒಂದು ಫಸ್ಟ್ ಬಾಲಲ್ಲಿ ವಿಕೆಟ್ ಹೋಗಬೇಕಾಗಿತ್ತು, ಬಟ್ ಅಲ್ಲಿ ಜಾಕ್ ಅವರು ಒಂದು ಅದನ್ನು ಕ್ಯಾಚ್ ಮಿಸ್ ಮಾಡ್ತಾರೆ. ಆ್ಯಂಡ್ ಅದೇ ಓವರ ಕೊನೆಯ ಬಾಲಲ್ಲಿ ಸೊ ರಿಕಲ್ಟನ್ ಅವರಿಗೆ ಕ್ಯಾಚ್ ಕೊಟ್ಟು ಸೊ ಸಂಜು ಸ್ಯಾಮ್ಸನ್ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು 11 ರನ್ ಮಾಡಿ. ಅದಾದಮೇಲೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಆಗುತ್ತೆ. ಸೊ ಋತುರಾಜ್ ಗಾಯಕ್ವಾಡ್ ಆ್ಯಂಡ್ ಉರ್ವಿಲ್ ಪಟೇಲ್ ಬಂದಾಗೇ ಹೆಡ್ ಆನ್ ತೊಗೊಂಡ್ಬಿಟ್ರು CSK ಮುಂಬೈ ಬಾಲರ್ಸ್ಗಳಿಗೆ ಅಂತಲೇ ಹೇಳ್ಬೋದು. ಸೊ 24 ರನ್ಗಳನ್ನ ಮಾಡ್ತಾರೆ. ಸೊ 12 ಬಾಲಲ್ಲಿ 2 ಬೌಂಡ್ರಿ 2 ಸಿಕ್ಸರ್ ಒಂದಿಗೆ ಅದ್ಭುತವಾಗಿರುವಂಥ ಒಂದು 49 ರನ್ನು. ಸೊ 22 ಬಾಲಲ್ಲಿ ಸೊ ಒಂದು ಪಾರ್ಟ್ನರ್ಶಿಪ್ನ ಮಾಡ್ತಾರೆ ಋತುರಾಜ್ ಗಾಯಕ್ವಾಡ್ ಅಂಡ್ ಉರ್ವಿಲ್ ಪಟೇಲ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಆಡಿದ್ರು. ಓಕೆ, ಆ್ಯಂಡ್ ಉರ್ವಿಲ್ ಪಟೇಲ್ ಔಟ್ ಆಗ್ತಾರೆ ಸೊ ಗಜನ್ಫರ್ ಅವರ ಬಾಲಿಂಗಲ್ಲಿ. ಅದಾದಮೇಲೆ ಕಾರ್ತಿಕ್ ಶರ್ಮಾ ಬರ್ತಾರೆ. ಕಾರ್ತಿಕ್ ಶರ್ಮಾಗೆ ಒಂದು ಒಳ್ಳೆ ಆಪರ್ಚುನಿಟಿ ಇತ್ತು, ಬಿಕಾಸ್ ಬಿಗ್ ಸ್ಕೋರ್ ಇರಲಿಲ್ಲ. ಇದರಲ್ಲಿ ಅವರು ಕೂಡ ಅದನ್ನು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿಕೊಂಡ್ರು ಇವತ್ತಿನ ಒಂದು ಇನ್ನಿಂಗ್ಸ್ನ ಅಂತ ಹೇಳ್ಬೋದು. 54 ರನ್ನ ಮಾಡ್ತಾರೆ 40 ಡೆಲಿವರೀಸಲ್ಲಿ, 4 ಬೌಂಡ್ರಿ 3 ಸಿಕ್ಸರ್ ಒಂದಿಗೆ 135 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು ಅಂತಲೇ ಹೇಳ್ತೀನಿ. ಆ್ಯಂಡ್ ಒಂದು ಕಡೆಗೆ ಗಾಯಕ್ವಾಡ್ ಸೊ ಆ್ಯಂಕರಿಂಗ್ ಇನ್ನಿಂಗ್ಸ್ ಜೊತೆಗೆ ಸ್ಕೋರ್ಗಳನ್ನ ಕೂಡ ಮಾಡಿದ್ರು ಅಂತಲೇ ಹೇಳ್ಬೋದು. 67 ರನ್ನ ಮಾಡ್ತಾರೆ 48 ಡೆಲಿವರೀಸಲ್ಲಿ. ಸೊ 5 ಬೌಂಡ್ರಿ ಆ್ಯಂಡ್ 2 ಸಿಕ್ಸರ್ ಒಂದಿಗೆ 139 ಸ್ಟ್ರೈಕ್ ರೇಟಲ್ಲಿ ಅದ್ಭುತವಾಗಿರುವಂಥ ಒಂದು 98 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ ಸೊ ಕಾರ್ತಿಕ್ ಶರ್ಮಾ ಆ್ಯಂಡ್ ಋತುರಾಜ್ ಗಾಯಕ್ವಾಡ್ ಮಧ್ಯೆ ಅಂತಲೇ ಹೇಳ್ಬೋದು. ಈ ಒಂದು 160 ರನ್ಗಳನ್ನು ಸೊ 8 ವಿಕೆಟ್ಗಳಿಂದ ಗೆಲ್ತಾರೆ CSKನವರು ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸೊ ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್ ಅಂತ ಬಂದಾಗ ಇವತ್ತು CSK ಸಖತ್ತಾಗಿ ಆಡಿದ್ದಾರೆ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಇನ್ನು ಸೊ ಮುಂಬೈ ಬಾಲಿಂಗ್ ಅಂತ ಬಂದಾಗ ಬುಮ್ರಾ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಂದು ವಿಕೆಟ್ ತೆಗೆದಿದ್ದಾರೆ. ಆ್ಯಂಡ್ ಎಕನಾಮಿಕಲ್ ಆಗಿ ಕೂಡ ಇದ್ದಾರೆ, 6.7 ಎಕಾನಮಿ ಇದೆ. ಅದು ಬಿಟ್ಟರೆ ರಘು ಶರ್ಮಾ ಅಂತ ಸೊ ಡೆಬ್ಯೂ ಮಾಡಿದ್ದಾರೆ ಮುಂಬೈ ಕಡೆಯಿಂದ ಇವತ್ತು 4 ಓವರಲ್ಲಿ 24 ರನ್ನು, 6ರ ಒಂದು ಎಕನಾಮಿನಲ್ಲಿ. ಸೊ ಒಂದು ಎಕನಾಮಿಕಲ್ ಆಗಿ ಮಾಡಿದ್ದಾರೆ, ಬಟ್ ವಿಕೆಟ್ ಬಿದ್ದಿಲ್ಲ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಎಲ್ಲರೂ ಕೂಡ ತುಂಬ ದುಬಾರಿನೇ ಆಗಿದ್ದಾರೆ. ಬೋಲ್ಟ್ ಆದರೂ ಆಗಿರ್ಬೋದು, ಆ್ಯಂಡ್ ಸೊ ಇಲ್ಲಿ ಕ್ರಿಶ್ ಭಗತ್ ಆದರೂ ಆಗಿರ್ಬೋದು, ಗಜನ್ಫರ್ ಒಂದು ವಿಕೆಟ್ ತೆಗೆದ್ರು ಕೂಡ ತುಂಬ ದುಬಾರಿ ಆಗಿದ್ದಾರೆ. ಇನ್ಕ್ಲೂಡಿಂಗ್ ಹಾರ್ದಿಕ್ ಪಾಂಡ್ಯ ಕೂಡ ಅಷ್ಟೇ. ಸೊ ವಿಕೆಟು ಬಿದ್ದಿಲ್ಲ, ಇವತ್ತು ರನ್ನೂ ಮಾಡಿಲ್ಲ. ತುಂಬ ಖರಾಬಾಗಿ ನಡೀತಾ ಇದೆ ಈ ಸೀಸನ್ ಮುಂಬೈ ಇಂಡಿಯನ್ಸ್ಗೆ. ಆಲ್ಮೋಸ್ಟ್ ಅವರು ನನ್ನ ಪ್ರಕಾರ ಆಲ್ಮೋಸ್ಟ್ ಈ ಸೀಸನ್ನಿಂದ ಔಟ್ ಆಗಿದ್ದಾರೆ. ಬಿಕಾಸ್ ಇವಾಗ ಪಾಯಿಂಟ್ಸ್ ಟೇಬಲ್ ಅಂತ ನೋಡಿದಾಗ 9 ಮ್ಯಾಚ್ ಆಡಿದ್ದಾರೆ, ಗೆದ್ದಿರುವಂಥದ್ದು 2 ಸೊ 4 ಪಾಯಿಂಟ್ ಇದೆ. ಇನ್ನು ಉಳಿದಿರೋವಂಥ ಒಂದು 5 ಪಂದ್ಯ ಗೆದ್ದರೂ ಕೂಡ ಸೊ ಅದು 10 ಪಾಯಿಂಟ್ ಆಗುತ್ತೆ, 10 ಪಾಯಿಂಟ್ ಬರುತ್ತೆ. ಸೊ ಇವಾಗ ಇರುವಂಥ 4 ಪಾಯಿಂಟ್ ತೊಗೊಂಡ್ರು ಕೂಡ 14 ಪಾಯಿಂಟ್ ಅಷ್ಟೇ ಆಗುವಂಥದ್ದು. ಇವಾಗ ಆಲ್ರೆಡಿ ಟಾಪ್ 4 ನೋಡ್ತಾ ಇದ್ದಾರೆ, ಎಲ್ಲರದ್ದು ಕೂಡ ಅಲ್ಲಿ 12ರ ಮೇಲೇ ಇದೆ. ಸೊ ಅವ್ರು ಒಂದೊಂದು ಪಂದ್ಯ ಗೆದ್ದರೂ ಕೂಡ ಅವ್ರದ್ದು ಕೂಡ 14 ಆಗುತ್ತೆ. ಓಕೆ, ಸೊ ಅವ್ರದ್ದೆಲ್ಲ ಆಲ್ರೆಡಿ ಇನ್ನೂ 5 ಬ್ಯಾಲೆನ್ಸ್ ಇರೋದ್ರಿಂದ ಸೊ ಅದರಲ್ಲಿ 2 ಮ್ಯಾಚ್ ಅಂತೂ ಗೆಲ್ತಾರೆ. ಸೊ ಅವಾಗ 16ರ ಮೇಲೇ ಹೋಗುತ್ತೆ. ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್ ಅವರು 99.99% ಈ ಸೀಸನ್ನಿಂದ ಸೊ ಎಲಿಮಿನೇಟ್ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ CSKಗೆ ಒಂದು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು. ಸೊ ನೆಟ್ ರನ್ ರೇಟ್ ಕೂಡ ಪಾಸಿಟಿವಲ್ಲಿ ಹೋಗಿದೆ. 9 ಮ್ಯಾಚಸಲ್ಲಿ ಸೊ 8 ಪಾಯಿಂಟ್ಸ್ಗಳನ್ನ ತೊಗೊಂಡಿದ್ದಾರೆ, 4 ವಿನ್ ಜೊತೆಗೆ. ಒಂದು ಒಳ್ಳೆ ಚಾನ್ಸ್ ಇದೆ ಅವರಿಗೆ ಪ್ಲೇ ಆಫಿಗೆ ಬರಲಿಕ್ಕೆ. ಕಷ್ಟ ಇದೆ, ಅಷ್ಟು ಈಸಿ ಅಲ್ಲ, ಬಟ್ ಬರ್ಬೋದು, ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಇವಾಗ ನೋಡ್ತಾ ಇದ್ದಾರೆ. ಓಕೆ, ಸೊ ಸದ್ಯಕ್ಕೆ ಹೊಡೆದಷ್ಟೇ, ಮುಂದಿನ ಸಿಗೋವರೆಗೂ ಬಾಯ್.